ಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಕೀರ್ತಿನಗರದ ಉದ್ಯಾನವನದಲ್ಲಿ ವಿದ್ಯಾವಂತ ಮಕ್ಕಳು ಗುಟ್ಕಾ ತಿಂದು ಸಾಕಷ್ಟು ಕಡೆ ಬೀಸಾಡುತ್ತಿದ್ದಾರೆ. ಆದರೆ ನಮ್ಮ ಅಮಾಯಕ ಯುವಕ ಭೀಮು ಭಜಂತ್ರಿ ಸ್ವಚ್ಛ ಮಾಡುತ್ತಿದ್ದಾನೆ. ಸಂಸ್ಕಾರ ಬಹಳಷ್ಟು ಅವಶ್ಯಕತೆ ಇದೆ. ನಮ್ಮ ದೇಶದಲ್ಲಿ ಅದೆಷ್ಟೋ ಯುವಕರು ಆ ದುಶ್ಚಟದಿಂದ ತಮ್ಮ ಜೀವನವನ್ನು ಹಾಳು ಮಾಡುತ್ತಿದ್ದಾರೆ. ದಯವಿಟ್ಟು ಆ ರೀತಿ ಮಾಡಬೇಡಿ, ಕಳಕಳಿ ವಿನಂತಿ. ನಾವು ಇವತ್ತು ಕೀರ್ತಿ ಉದ್ಯಾನವನದಲ್ಲಿದ್ದೀವಿ. ಇಲ್ಲಿ ವಿದ್ಯಾವಂತರ ಮಕ್ಕಳು ಈ ರೀತಿ ಕೆಲಸ ಮಾಡಿದ್ರೆ ಪಾಪ ಭೀಮು ಯಾರು ಮಾಡ್ಯಾರಿದು? ಹುಡುಗರು ಸಾಲಿಕಲಿ ಹುಡುಗರು ಸಾಲಿಕಲಿ ಹುಡುಗರು ಮಾಡಿದ್ರೆ ಪಾಪ ಅಮಾಯಕ ಭೀಮು ಭಜಂತ್ರಿ ಅಂತ ನಮ್ಮ ಇಲ್ಲಿ ಗಾರ್ಡನ್ ಮುಂದೆ ಮನೆ ಅದ. ಅವ ನೋಡ್ರಿ ಬೆಳಗ್ಗೆ ಎದ್ದ ತಕ್ಷಣ ಅವರು ಹೊಲಸು ಮಾಡ್ತಾರೆ, ಅವ ಸ್ವಚ್ಛ ಮಾಡ್ಕೊತ ಹೋಗ್ತಾನೆ. ಈ ರೀತಿ ಸಾಲಿ ಕಲ್ತಿಲ್ಲವ, ಕಲ್ಲಾರ್ದವ ಸ್ವಚ್ಛ ಮಾಡತ್ತಾನ. ಕಲ್ತವರು ವಿದ್ಯಾವಂತರು ಹುಡುಗರು ಗುಟ್ಕಾ ತಿಂದು ಇದೆಲ್ಲ ಗಾರ್ಡನ್ ಹಾಳು ಮಾಡ್ತಾರೆ. ಏನು ಯಾವ ಬುದ್ಧಿ ಹೇಳಬೇಕು? ಈಗ ಬೆಳಗ್ಗೆ ಎದ್ದ ತಕ್ಷಣ ದಿನಾಲು ಬಂದು ಈ ಒಂದು ಬನ್ನಿ ಗಿಡಕ್ಕೆ ಪತ್ತಿ ಗಿಡಕ್ಕೆ ನೀರು ಹಾಕಿ ಹೋಗ್ತಾನೆ. ಇದು ಸಾಲಿ ಕಲ್ಯಾರದವ್ರದ್ದು. ಸಾಲಿ ಕಲ್ತವ್ರ ಪರಿಸ್ಥಿತಿ ಅಂದ್ರೆ ಗುಟ್ಕಾ ತಿಂದು ತಮ್ಮ ಶರೀರ ಹಾಳು ಮಾಡಿಕೊಂಡು ಪರಿಸರ ಹಾಳು ಮಾಡಿ ಅಕ್ಕಪಕ್ಕದವರೆಲ್ಲ ವಾಕಿಂಗ್ ಮಾಡ್ಯಾರ ಮಾಡಿಟ್ಟು ಹೋಗ್ತಾರೆ. ಇವರು ಪಾಲಕರು ಹೇಳಬೇಕು ತಮ್ಮ ಮಕ್ಕಳಿಗೆ ಈ ರೀತಿ ಗುಟ್ಕಾ ತಿನ್ನಬೇಡ್ರಿ ಎಲ್ಲಿ ಅಂತ. ಈ ಪಾಲಕರೇನು ಅವರೇ ಹೇಳಿ ಮಾಡಂಗಿಲ್ಲ ಬಿಡ್ರಿ. ವ್ಯವಸ್ಥೆ ಭಾಳ ಹಾಳಾಗ್ಯದ. ಈ ಗುಟ್ಕಾ ಒಂದು ಪಿಡುಗು ಇಡೀ ಸಮಾಜ ಹಾಳು ಮಾಡತ್ತದ, ಎಷ್ಟೋ ಜನರ ಜೀವನ ಹಾಳು ಮಾಡ್ಯದ. ಅದನ್ನು ಸರ್ಕಾರದಿಂದ ಬಂದ್ ಮಾಡಿಸ್ಬೇಕು ಆಕ್ಚುಲಿ. गुड मॉर्निंग। लेटेस्ट न्यूज अपडेट्स के लिए YouTube एक्सप्रेस को सब्सक्राइब कीजिए, साथ में बेल आइकॉन को भी क्लिक कीजिए। साथ ही साथ लाइक, शेयर और कमेंट करना ना भूलिए।